ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಜಿಲ್ಲಾ ಕಾಂಗ್ರೆಸ್ಸಿನ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಮಾಸ್ತಿಕಟ್ಟೆ ನಮ್ಮ ಜೊತೆ ಇದ್ದಾರೆ. ಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಸುಬ್ರಹ್ಮಣ್ಯ ಅವರೇ, ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಪ್ರಧಾನ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಮಾಸ್ತಿಕಟ್ಟೆ ಅವರ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಾನು ಇತ್ತೀಚೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ವಿಚಾರದಲ್ಲಿ ಯುವಕರನ್ನ ಮತ್ತು ಒಂದಿಷ್ಟು ಬೇರೆ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದಿಷ್ಟು ಮಾರ್ಗಸೂಚಿಗಳನ್ನು ಹಾಕೊಂಡು ಕೆಲಸ ಮಾಡ್ತಿದ್ದೇವೆ. ಈಗ ಪ್ರಮುಖವಾಗಿ ನೀವು ಜಿಲ್ಲಾಧ್ಯಕ್ಷರು ಬಿಟ್ರೆ ಅತ್ಯಂತ ಪ್ರಮುಖವಾದ ಹುದ್ದೆ ಅನ್ನೋದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ. ನೀವು ಹೇಳಿದ್ರೆ ಇತ್ತೀಚೆಗೆ ಈ ಒಂದು ಜವಾಬ್ದಾರಿ ಸಿಕ್ಕಿರುವಂತದ್ದು, ಇತ್ತೀಚೆಗೆ ಈ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂತದ್ದು ಹೇಗನ್ಸುತ್ತೆ? ಇಲ್ಲ, ಖಂಡಿತ ಕಾಂಗ್ರೆಸ್ ಒಂದು ಸಮುದ್ರ ಇದ್ದಂಗೆ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಂದರೆ ಭಾಳ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಅಧಿಕಾರ ಮಾಡ್ತಾ ಬರ್ತಿರ್ತಕ್ಕಂಥದ್ದು. ಇವತ್ತು ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋದ್ರಲ್ಲಿ ಕಾಂಗ್ರೆಸ್ನ ಪಾತ್ರ ಭಾಳ ಪ್ರಮುಖವಾಗಿದೆ. ಆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನನಗೆ ಹೆಮ್ಮೆ ಇದೆ. ಈಗ ನೀವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತದ್ದು ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಇದು ಎಲ್ಲೂ ಒಂದು ಕಡೆ ನೋಡೋ ಒಂದು ಹಂತದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಮೆರೆದಿದ್ದಂತಹ ಒಂದು ಜಿಲ್ಲೆ. ಆ ಹಿಂದೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಕೆಲವೊಂದು ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ. ಅದು ಭದ್ರಾವತಿ ಆಗಿರ್ಬೋದು, ಸಾಗರ ಆಗಿರ್ಬೋದು, ಹಾಗೆ ಇನ್ನೊಂದು ಆಗಿರುವಂತಹ ಸೊರಬ ಆಗಿರ್ಬೋದು, 3-4 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ಕೊಡುತ್ತೆ. ಈಗ ಮುಂದೆ ಕೂಡ ಚುನಾವಣೆಗಳು ಬರ್ತಾ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಇದೇ ಒಂದು ರಿಸಲ್ಟ್ ಮುಂದುವರಿಯುವ ಸಾಧ್ಯತೆ ಇದೆಯಾ? ಇಲ್ಲ, ಈಗಾಗಲೇ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತಾಗಿದೆ. ವಿರೋಧಿಗಳು ಏನಾದರೂ ಮಾತನಾಡ್ಬೋದು, ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಹಾಗಾಗಿ ಜನರಿಗೆ ಇವತ್ತು ನಿಮಗೆ ಗ್ಯಾರಂಟಿ ಯೋಜನೆಗಳಿರ್ಬೋದು, ಜನರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಇರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ನಿಮಗೆ ಬೇರೆ ಬೇರೆ ವಿಭಾಗದಲ್ಲಿ ರೈತರಿಗೆ ಸಹಕಾರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು. ಇದ್ರ ಜೊತೆಗೆ ಸಮಾಜದಲ್ಲಿ ಶೋಷಿತ ಪೀಡಿತ ಜನಾಂಗದ ಎಲ್ಲೂ ತೊಂದರೆ ಆಗದಿದ್ದಂಗೆ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಸರಿಸಮನಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತಿದೆ. ಹಾಗಾಗಿ ಕಳೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಈಗ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ತುಂಬ ಅಜಗಜಾಂತರಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಈ ಸರಿ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಬೆಂಗಳೂರಿನ BBMP ಚುನಾವಣೆ ಇರ್ಬೋದು, ಖಂಡಿತ ನಮ್ಗೆ ಸಹಕಾರಿಯಾಗ್ತದೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಆ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಮಾತಾಡಿದ್ರಿ. 2023 ವಿಧಾನಸಭೆ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ನೀಡಲಾಗಿತ್ತು. 5 ಗ್ಯಾರಂಟಿಗಳು ಈ ಒಂದು 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಾಜ್ಯಾದ್ಯಂತ ಗೆಲುವನ್ನು ಸಾಧಿಸಲು ವರದಾನವಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ನೋಡ್ರೆ ಗ್ಯಾರಂಟಿ ಯೋಜನೆಗಳು ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅಂತ ಒಂದು ಮಾಹಿತಿ ಇದೆಯಲ್ಲ? ಇಲ್ಲ, ಖಂಡಿತವಾಗಿಯೂ ಮೊನ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟವಾಗಿ ಈ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ 1-2 ತಿಂಗಳು ವ್ಯತ್ಯಾಸಗಳಾಗಿರ್ಬೋದು. ಅದನ್ನು ಸರಿ ಮಾಡಿ, ಈಗ ನಿಮಗೆ 5 ಬೆರಳು ಒಂದು ಸಮ ಇರಲ್ಲ, ವ್ಯತ್ಯಾಸಗಳಾದಾಗ ಸರಿ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಸರ್ಕಾರ ಹೇಳಿದೆ. ಸಂಬಂಧಪಟ್ಟ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಅದರಲ್ಲೆಲ್ಲೂ ಗೊಂದಲ ಇಲ್ಲ. ಮತ್ತು ಅದರ ಜೊತೆಗೆ ತೀರ್ಥಹಳ್ಳಿ ಇಡೀ ರಾಜ್ಯದಲ್ಲಿ ಒಂದು ವಿಭಿನ್ನ ಕ್ಷೇತ್ರ. ತೀರ್ಥಹಳ್ಳಿ ಬುದ್ಧಿವಂತರ ಮತಕ್ಷೇತ್ರ ಇರ್ತಕ್ಕಂಥದ್ದು. ತೀರ್ಥಹಳ್ಳಿಯಲ್ಲಿ ಒಂದಿಷ್ಟು ರಾಜಕೀಯ ಗೊಂದಲಮಯ ಕಿಮ್ಮನೆ ರತ್ನಾಕರ್ ಅಂತ ಹಿರಿಯ ರಾಜಕೀಯ ಮತ್ಸದಿ ಇಲ್ಲಿ ಕಳೆದ ಬಾರಿ ಸ್ವಲ್ಪ ಕಡಿಮೆ ಅಂತರದಲ್ಲಿ ಸೋತರು. ಬೇರೆ ಬೇರೆ ಕಾರಣಗಳಿರ್ಬೋದು. ಮಂಜುನಾಥ್ ಗೌಡ್ರಂಥ ಸಹಕಾರಿ ಧುರೀಣರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಮತ್ತು ಕಿಮ್ಮನೆ ರತ್ನಾಕರ್ ಅವರು ರಾಜಕಾರಣದಲ್ಲಿ ಪರಿಣಿತರು. ಇವೆಲ್ಲವೂ ಕೂಡ ಜೊತೆ ಆದಾಗ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ರಿಸಲ್ಟು ಬರ್ತಕ್ಕಂಥ ನಿರೀಕ್ಷೆ ಇದೆ. ಕಳೆದ ಬಾರಿ ಈಗಿರ್ತಕ್ಕಂಥ ಹಿರಿಯ ಶಾಸಕರ ನಾನದು ಹೋಮ್ ಮಿನಿಸ್ಟರ್ ಕೆಳಗಿಳಿದಂಥವ್ರು ಎಲ್ಲ ವಿಭಾಗದಲ್ಲಿ ಬಲಶಾಲಿಯಾಗಿದ್ದರು. ಪಕ್ಷ ಕೂಡ ಸಂಘಟನೆ ಚೆನ್ನಾಗಿತ್ತು ಅವ್ರದ್ದು. ನಾವು ಗೆಲ್ತೀವಿ ಅಂತಕ್ಕಂಥ ಒಂದಿಷ್ಟು ಆಶಾವಾದಗಳನ್ನು ಇಟ್ಕೊಂಡು ಬಹುಶಃ ಎಲ್ಲೋ ನಮ್ಮ ಕಾರ್ಯಕರ್ತರು ಬೇಸ್ ಮಟ್ಟದಲ್ಲಿ ಚುನಾವಣೆ ಮಾಡೋದ್ರಲ್ಲಿ ಎಡುವುದೇನೋ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ನನ್ನನ್ನು ಸೇರಿ ಕೂಡ ಆ ಸೋಲು ನಮಗೆ ನಿಜವಾಗ್ಲೂ ಬಹಳ ಬೇಸರ ತಂದಿತ್ತು. ಅಂದ್ರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ನೀಡಿದಂತ 5 ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗತ್ತೆ, ಆದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ 5 ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ವಾ ಅಂತ? ಹಾಗಿಲ್ಲ. 224 ಕ್ಷೇತ್ರದಲ್ಲಿ ನಾವು ಗೆದ್ದಿರ್ತಕ್ಕಂಥ 136, ಉಳಿದವು ಎಲ್ಲವೂ ಕೂಡ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಆದ್ರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 10,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲನ್ನ ಕಾಣ್ತಾರೆ. ಖಂಡಿತ ಇಲ್ಲಿ ತೀರ್ಥಹಳ್ಳಿ ಕಳೆದ ಬಾರಿ ಕೂಡ ನಾನೇಂದ್ರ ಅವ್ರು ಗೆದ್ದಿರ್ತಕ್ಕಂಥದ್ದು 20,000 ಚಿಲ್ಲರೆಯಲ್ಲಿ.
ಅದು ಅವ್ರ ಪ್ರಮಾಣ ಕಡಿಮೆ ಆಗಿದೆ. ನಿಮಗೆ ಕಳೆದ ಬಾರಿ ಗೆದ್ದಿರ್ತಕ್ಕಂಥದ್ದು ಅವ್ರು 20,000 ಚಿಲ್ಲರೆಯಲ್ಲಿ ಗೆದ್ದಿದ್ರು. ಈ ಸರಿ ಅವ್ರು 10,000 ಒಂದು 11-12,000ಕ್ಕೆ ಬಂದಿದ್ದಾರೆ. ಹಾಗಾಗಿ ಇನ್ನೂ ಕೂಡ ನಿಮಗೆ ಬೂತ್ ಮಟ್ಟದಿಂದ ಸಂಘಟನೆ ಮಾಡಿದಾಗ ಅವರನ್ನು ಎದುರಿಸ್ಬೋದು ಅಂತಕ್ಕಂಥ ನಮ್ಮ ಆತ್ಮವಿಶ್ವಾಸ. ಸರ್, ಈಗ ನೀವು ಮಾತಾಡ್ತಾ ಈ ನಗರ ಹೋಬಳಿಯಲ್ಲಿ 5 ಏನು ಡ್ಯಾಮ್ಗಳು ಬರ್ತವೆ ಅಂತ ಹೇಳಿದ್ರಿ. ಅಲ್ಲಿ ಮುಳುಗಡೆ ಆದವರಿಗೆ ಸರಿಯಾದ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಹಿಂದೆ ಏನು 2022-23 ಸಂದರ್ಭದಲ್ಲಿ ಏನು ಪಾದಯಾತ್ರೆಯನ್ನು ಕೂಡ ಮಾಡಲಾಗಿತ್ತು. ಇಲ್ಲಿ ಶಿವಮೊಗ್ಗಕ್ಕೆ, ತೀರ್ಥಹಳ್ಳಿ ಬಾಯಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆಯನ್ನು ಕೂಡ ನಡೆಸಲಾಗಿತ್ತು. ಆದರೆ ಇನ್ನೂ ಕೂಡ ಅವರಿಗೆ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ ಅನ್ನೋ ಮಾತಿದೆ. ಈ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತೀರಾ? ಖಂಡಿತ ನಾನು ಆ ವಿಚಾರದಲ್ಲಿ ಧ್ವನಿ ಎತ್ತಿದ್ದೆ. ನಾನು ಅಲ್ಲಿ ಏನಾಗಿತ್ತು, ನಮ್ಮ ಚಕ್ರ ಸಾವಯಕಲು ಮುಳುಗಡೆ ಆದಂಥ ಕುಟುಂಬಗಳಿಗೆ ಸರಿಯಾದ ಪರಿಹಾರ ಸಿಗಲಿಲ್ಲ, ಸರಿಯಾದ ಜಾಗ ಸಿಗಲಿಲ್ಲ. ನಮಗೆ ಶಿವಮೊಗ್ಗ ತಾಲೂಕಿನ ಹಾಯೋಳೆ ಅಂತಕ್ಕಂಥ ಜಾಗದಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಜಮೀನನ್ನು ನಿರ್ದಿಷ್ಟವಾಗಿ ಅದನ್ನು ನಿಗದಿಪಡಿಸಿದ್ರು. ಆದರೆ ನಮ್ಮ ಜನ, ಒಂದಿಷ್ಟು ಜನ ಅವತ್ತಿನ ಕಾಲದಲ್ಲಿ ಯಾರೂ ಬಹಳ ಓದಿರಲಿಲ್ಲ, ಬರೆದಿರಲಿಲ್ಲ, ಬುದ್ಧಿವಂತರಿರಲಿಲ್ಲ. ಅವರಿಗೆ ಎಲ್ಲೋ ಸೆಂಟಿಮೆಂಟ್, ಅವರು ಊರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗದಿದ್ದ ಕಾರಣ ಇಲ್ಲೇ ಅವರ ಮುಳುಗಡೆ ಆದ ಮೇಲೆ ಅಲ್ಲೇ ಸ್ವಲ್ಪ ಒಂದು ಸಣ್ಣ ಪುಟ್ಟ ಗದ್ದೆ ಮಾಡ್ಕೊಂಡಾಗ ಒಂದು ಜಮೀನು ಮನೆ ಮಾಡ್ಕೊಂಡಿದ್ರು. ಆ ಹಾಯಿಹೊಳೆ ಅಂತಕ್ಕಂಥ ಜಾಗದಲ್ಲಿ ಇವತ್ತು ಅದಕ್ಕೆ ಚಿನ್ನದ ಬೆಲೆ ಬಂದಿದೆ. ಅಲ್ಲಿ ಶಿವಮೊಗ್ಗ ಡೆವಲಪ್ಮೆಂಟ್ ಆದಮೇಲೆ ಚಿನ್ನದ ಬೆಲೆ ಬಂದಿದೆ. ಅಲ್ಲಿ ಎಲ್ಲ ನಮ್ಮವ್ರು ಕೆಲವರು ಹೋದರು, ಕೆಲವರು ಹೋಗಲಿಲ್ಲ. ನಿಮ್ಗೆ ಎಷ್ಟೋ ಒಂದು 3,800 ಚಿಲ್ಲರೆ ಕುಟುಂಬಗಳು ನಮ್ಮ ಇಲ್ಲಿ ಮುಳುಗಡೆ ಆದಂಥವ್ರು. ನೀವು ಸುಮ್ಮನೆ ಊಹೆ ಮಾಡಿ ಎಷ್ಟು ಜನ ಇರ್ಬೋದು, ಏನಾಗ್ಬೋದು ಅಂತಕ್ಕಂಥದ್ದು. ಇವತ್ತು ಎಷ್ಟೋ ಜಾನುವಾರುಗಳು ಹೊಡ್ಕೊಂಡು ಹೋಗಿದ್ದು ವಾಪಸ್ ಓಡ್ಬೋದಂತ ಅರ್ಧ ಹಾದಿಗೆ. ನಾನು ಇದನ್ನು ಕೇಳಲ್ಪಟ್ಟಿದ್ದು. ಅದಾದಮೇಲೆ ಅಲ್ಲಿ ಒಂದಿಷ್ಟು ಭ್ರಷ್ಟಾಚಾರಗಳು ಕಂಡು ಬಂದು, ಅಲ್ಲಿ ಪತ್ರಿಕೆಯವ್ರ ಜೊತೆ ಮಾತನಾಡಿದ್ವಿ, ಅಲ್ಲಿ ಸಂಘಟನೆಗಳ ಜೊತೆ ಮಾತನಾಡಿದ್ವಿ, ಈ ಭಾಗದವ್ರನ್ನ ಕರ್ಕೊಂಡೋಗಿ ಮಾತಾಡಿದ್ವಿ, ಜಿಲ್ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ವಿ, ಮಂಜುನಾಥ್ ಗೌಡರು, ಕಿಮ್ಮನೆ ರತ್ನಾಕರ್ ಅವರು, ಬೇಳೂರವರು ಇದಕ್ಕೆಲ್ಲ ಕೂಡ ಸಹಕಾರ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ಆ ಹೋರಾಟ ನಿರಂತರವಾಗಿರುತ್ತೆ. ಒಂದಿಷ್ಟು ಹಣಬಲ, ತೋಳ್ಬಲ, ಬುದ್ಧಿ, ಚಾತುರ್ಯ ಇರ್ತಕ್ಕಂಥವ್ರು 10-15 ಎಕರೆ ತಮ್ಮ ಹೆಸರಿಗೆ ಮಾಡಿಕೊಂಡು ಎಲ್ಲೋ ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ಮುಳುಗಡೆ ಸಂತ್ರಸ್ತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ನಾನು ಖಂಡಿಸಿದ್ದೇನೆ. ಮುಂದಿನ ದಿನದಲ್ಲಿ ಕೂಡ ಅದನ್ನು ಪ್ರಾಮಾಣಿಕ ಹೋರಾಟ ಮಾಡ್ತೇವೆ. ನನಗೇನು ಬೇಕು ಅನ್ನೋದಕ್ಕಿಂತ ನನ್ನ ಜೀವನದ ಬದುಕು ನೀವು ಕೂಡ ಕಡೆ ಕೇಳಿದಾಗ ಗೊತ್ತಾಗ್ತದೆ. ನಮಗೆ ಅನ್ನೋದು ನನ್ನ ಬಾಯಲ್ಲಿ ಬರೋದು, ನನಗೆ ಅನ್ನೋದು ಭಾಳ ಕಡಿಮೆ ನನ್ನ ಬಾಯಲ್ಲಿ ಬರ್ತಕ್ಕಂಥದ್ದು. ನಾನು ನನ್ನ ಜೀವನದ 50-60 ಭಾಗ ಹಣವನ್ನು, ದುಡಿದ ಹಣವನ್ನು ಸಾರ್ವಜನಿಕ ಜೀವನಕ್ಕೆ ಮೀಸಲಾಗಿಟ್ಟಿದ್ದೇನೆ. ಏನು ಅಂದರೆ ಮಾಧ್ಯಮ ನಿಮ್ಮ ಹತ್ರ ಮಾತನಾಡ್ತಕ್ಕಂಥದ್ದು, ಇವತ್ತು ಯಾರು ಭೂಮಿ ಮೇಲೆ ಶಾಶ್ವತ ಅಲ್ಲ. ಇವತ್ತಿದ್ದವ್ರು ನಾಳೆ ಎಲ್ಲ ಹೋಗಲೇಬೇಕು. ಏನು ಶಾಶ್ವತವಾಗಿ ನಾನು ಹೋಗ್ತಾ ನನ್ನ ಜೊತೆ ಯಾವುದು ಕೂಡ ತಗೊಂಡು ಹೋಗಲ್ಲ. ನಾನು ಯಾವಾಗಲೂ 4-6 ಸಭೆಗಳಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇರ್ತೀನಿ. ಅಲೆಕ್ಸಾಂಡರ್ ಕಥೆನೇ ಹೇಳ್ತಾ ಇರ್ತೀನಿ, ಅಲೆಕ್ಸಾಂಡರ್ ಹಿಂದಿನ ಹಿಸ್ಟ್ರಿಯನ್ನು ಹೇಳ್ತಾ ಇರ್ತೀನಿ. ಅದೇ ಜೀವನ ಇವತ್ತಿದ್ದವ್ರು ನಾಳೆ ಇರಲ್ಲ. ನೀವು ದಿವಂಗತ ಪುನೀತ್ ರಾಜ್ಕುಮಾರ್ ಅವ್ರ ಜೀವನದ ಶೈಲಿ ಮತ್ತು ಅವರು ಸತ್ತಾಗ ಅದನ್ನ ನೋಡಿದಾಗ ಜೀವನ ಇಷ್ಟೇ ಅಂತ ಅನ್ನಿಸ್ತದೆ. ನನ್ನ ಮೊನ್ನೆ ಬೇರೆ ಕಡೆ ಮಾತನಾಡ್ತಾ ಹೇಳ್ತಾ ಇದ್ದೆ, ಮಿನಿಸ್ಟರ್ ಸತ್ತಾಗ, ಕೊರೋನಾ ಬಂದಾಗ ಏನಾಯಿತು ಘಟನೆಗಳು, ಅವ್ರ ಕುಟುಂಬ ಕೂಡ ನೋಡ್ಲಿಕ್ಕಾಗಿಲ್ಲ, JCBಯಲ್ಲಿ ಹೂತು ಹಾಕಿದ್ರು ಅಂತ. ಮನುಷ್ಯನ ಬದುಕು ಇಷ್ಟಿದೆ ಅಂತ ಗೊತ್ತಾದಾಗಲೂ ಒಂದಿಷ್ಟು ಈ ಜನರಿಗೆ ಆಸೆ ಅಲ್ಲ, ದುರಾಸೆ ಒಂದಿಷ್ಟು. ಅದು ನಾವು ಹೋಗ್ತಾ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ನಾವು ಎಲ್ಲಿ ಬಿದ್ದು ಸಾಯ್ತೀವಿ ಅಂತ ಗೊತ್ತಿರಲ್ಲ. ಆದರೆ ಒಂದಿಷ್ಟು ಆಸೆಗಳ ಜೊತೆಗೆ ದುರಾಸೆ ಹೊಂದಿರತಕ್ಕಂಥ ಒಂದು ವಾತಾವರಣ ಇದ್ದಾಗ ಸಮಾಜದಲ್ಲಿ ಅದ್ರ ಜೊತೆ ಹೋರಾಡಬೇಕಾಗ್ತದೆ ಒಂದಿಷ್ಟು ನಾವೆಲ್ಲ. ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಇದ್ದೀವಿ. ಬಡವರ ಜೊತೆ, ಕಷ್ಟ ಇದ್ದರ ಜೊತೆ, ಕೂಲಿ ಕಾರ್ಮಿಕರ ಜೊತೆ, ಶ್ರೀಸಾಮಾನ್ಯರ ಜೊತೆ, ಸಾಮಾನ್ಯ ಜನರ ಜೊತೆ ನಾನು ಸಾಮಾನ್ಯನಾಗಿ ನಮ್ಮ ತಾಲೂಕಿನಲ್ಲಿ, ನಮ್ಮ ಹೋಬಳಿಯಲ್ಲಿ ನಾನು ಬದುಕ್ತಾ ಇದ್ದೇನೆ. ಪ್ರಮುಖವಾಗಿ ಸುಬ್ರಹ್ಮಣ್ಯ ಅವರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಮೇ ಜೂನ್ ತಿಂಗಳಿನಲ್ಲಿ ಆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುವುದು ಬಹುತೇಕ ಈಗ ದೃಢಪಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಒಂದು ಮಾತು ಕೇಳಿ ಬರ್ತಾ ಇದೆ, ಈ ಬಾರಿ ಸುಬ್ರಹ್ಮಣ್ಯ ಮಸ್ತಕಟ್ಟೆ ಅವರು ಮತ್ತೊಮ್ಮೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಒಂದು ಮಾತಿದೆ. ಈ ಹಿಂದೆಯೂ ಕೂಡ ನೀವು ಸ್ಪರ್ಧೆಯನ್ನು ಮಾಡಿದ್ರಿ, ಕೆಲವು 300ಕ್ಕೂ ಕಡಿಮೆ ಮತಗಳ ಅಂತರ ಸೋಲನ್ನು ಕಂಡಿದ್ರಿ. ಈಗ ಮತ್ತೊಮ್ಮೆ ಸುಬ್ರಹ್ಮಣ್ಯ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಲು ರೆಡಿ ಆಗಿದ್ದಾರೆ ಅಂತ? ಖಂಡಿತ ನೀವು ಹೇಳಿರ್ತಕ್ಕಂಥ 100ಕ್ಕೆ 100 ಸತ್ಯ ಇದೆ. ಅದಕ್ಕೆ ಪೂರಕವಾಗಿ 2016ರಲ್ಲಿ ನಡೆದಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಕೊನೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಒಂದು ಆಕ್ಸಿಡೆಂಟ್ ಆಗುತ್ತೆ. ನಮ್ಮ ಮನೆಯವರಿದ್ದ ಕಾರು, ನಮ್ಮ ಡ್ರೈವರ್ ಡೆತ್ ಆಗ್ತಾನೆ. ಕೊನೆಯ ಗಳಿಗೆಯಲ್ಲಿ ನಮಗೆ ಚುನಾವಣೆಯನ್ನು ಮಾಡಲಿಕ್ಕಾಗಿರಲ್ಲ. ಲಾಸ್ಟ್ 3 ದಿನ ನಾನು ಮತ್ತು ನಮ್ಮ ಶ್ರೀಮತಿಯವರು ಚುನಾವಣಾ ಅಖಾಡದಲ್ಲಿ ಇರಲಿಕ್ಕಾಗಿರಲಿಲ್ಲ. ತುಂಬ ಮನೆಯವರಿಗೂ ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಇಂಜೂರ್ಡ್ ಆಗಿತ್ತು. ಹಾಗಾಗಿ ಆ ಚುನಾವಣೆಯಲ್ಲಿ ಭಾಳ ಕಡಿಮೆ ಅಂತರದಲ್ಲಿ ಸೋತ್ವಿ. 9,000-9,500 ಜನ ನನಗೆ ಕೈ ಹಿಡಿದಿದ್ರು. ಆದರೂ ಕೂಡ ಆ ಚುನಾವಣೆ ಸೋಲಾಯಿತು. ಆ ಸೋಲಿಂದ ನಾನು ಕಂಗೆಡಲಿಲ್ಲ. ನಮಗೆ ಈಗ ಸೋಲೆ ಗೆಲುವಿನ ಮೆಟ್ಟಿಲು ಸೋಪಾನ ಅಂತಕ್ಕಂಥದ್ದು ಹಿಂದಿನವ್ರೇನು ಸುಮ್ಮನೆ ಗಾದೆ ಮಾಡಲಿಲ್ಲ. ಬಹುಶಃ ಈ ಬಾರಿ ನಮ್ಮ ನಗರ ಕ್ಷೇತ್ರದಲ್ಲಿ ಜನ ನನ್ನ ಮೇಲೆ ಆಶೀರ್ವಾದ ಮಾಡ್ತಕ್ಕಂಥ ಎಲ್ಲ ಭರವಸೆ ನಾನು ಹೊಂದಿದ್ದೇನೆ. 10 ವರ್ಷಗಳ ಕಾಲ, ಈ ಚುನಾವಣೆ 2016 9 ವರ್ಷಗಳ ಕಾಲ
ಕ್ಷೇತ್ರಕ್ಕೆ ಬೆನ್ನು ಹಾಕಲಿಲ್ಲ ನಾನು. ಹಗಲಿರುಳು ಶಾಲಾ ಮಕ್ಕಳು ಫೀಸ್ ಕಟ್ಟೋದಿರ್ಬೋದು, ಕಾಲೇಜ್ ಮಕ್ಕಳು ಫೀಸ್ ಕಟ್ಟೋದಿರ್ಬೋದು, ದೇವಸ್ಥಾನಗಳು, ಬಡವರು ಬಗ್ಗರು, ಕಷ್ಟ ಇದ್ದವರಿಗೆ, ಆಕ್ಸಿಡೆಂಟ್ ಆದವರಿಗೆ, ನಿಮಗೆ ಮೆಡಿಷನಿಗೆ ತೊಂದರೆ ಆದಂಥವರಿಗೆ ಎಲ್ರಿಗೂ ಕೂಡ ನನ್ನ ಕೈಲಾಗಿರ್ತಕ್ಕಂಥ 100ಕ್ಕೆ 100 ಸಾಕಾರ ಮಾಡಿದ್ದೇನೆ. ಮನೆ ಮುರಿದು ಬಿದ್ದಂಥವರಿಗೆ, ಸೂರು ಇಲ್ಲದಿದ್ದಂಥವ್ರು, ಸರ್ಕಾರದಿಂದ ಯೋಜನೆಗಳು ದೊರೆದಿದ್ದಂಥವರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಅದರ ಜೊತೆಗೆ ನಿಮಗೆ 2 ಕೊರೋನಾ ಸಂದರ್ಭದಲ್ಲಿ 2 ಬಾರಿ ಕೊರೋನಾ ಬಂದಾಗಲೂ ಕೂಡ ನನ್ನ ಕೈಲಾಗಿರ್ತಕ್ಕಂಥ ಸಂಪೂರ್ಣ ಸಹಕಾರ ಮಾಡಿ ಸೀಲ್ ಡೌನ್ ಏರಿಯಾ ಕೂಡ ನಾನು ನಮ್ಮ ತಂಡದೊಂದಿಗೆ ಹೋಗಿ ಅಲ್ಲಿ ಇದ್ದಂಥ ಕಷ್ಟಪಡ್ತಿರ್ತಕ್ಕಂಥ ಜನರಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಜನಪ್ರತಿನಿಧಿಗಳು ಬರೆದಿದ್ದಾಗ ಕೂಡ ಅವರಿಗೆ ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕು, ಏನೇನು ಸಹಕಾರ ಬೇಕು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಜೀವದ ಅಂಗ ತೊರೆದು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಬೇರೆ ಬೇರೆ ಕಡೆ, ಬೇರೆ ಬೇರೆ ಊರಲ್ಲಿ, ಜಿಲ್ಲೆಯಲ್ಲಿ ನಮ್ಮ ನಗರ ಹೋಬಳಿಯವರು ಸಿಕ್ಕಾಕೊಂಡು ಕೂಡ ನಮ್ಮ ಕೈಲಾಗಿರ್ತಕ್ಕಂಥ ಎಲ್ಲ ಪ್ರಭಾವವನ್ನು ಬಳಸಿ ಅವ್ರನ್ನ ಮನೆ ಸೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ನನಗೆ ತೃಪ್ತಿ ಇದೆ. ನನ್ನ ಕ್ಷೇತ್ರದಲ್ಲಿ ರಾಜಕಾರಣ ಸೋಲು ಗೆಲುವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಅದ್ರ ಭಾಳ ಒಂದು ವಿಚಾರ ಅಂತಂದರೆ, ನೀವು ಇಡೀ ನಮ್ಮ ಜಿಲ್ಲೆಯಲ್ಲಿ ನಗರ ಹೋಬಳಿ ಒಂದು ನತದೃಷ್ಟ ಹೋಬಳಿ ಅಂತ ನನ್ನ ಭಾವನೆ. ನಮ್ಮ ಹುಟ್ಟೂರು ಅದು. ಭಾಳ ಬೇಜಾರಾಗ್ತಕ್ಕಂಥದ್ದು ಅಂದರೆ 5 ಡ್ಯಾಮ್ಗಳನ್ನು ನಾವು ತುಂಬಿಕೊಂಡಿದ್ದೇವೆ. ಶರಾವತಿ ಹಿನ್ನೀರಿಂದು, ನಿಮಗೆ ವರಾಯಿ ಹಿನ್ನೀರಿಂದು 5 ಡ್ಯಾಮ್ಗಳನ್ನು ನಮ್ಮ ಒಂದೇ ಹೋಬಳಿಯಲ್ಲಿ 5 ಡ್ಯಾಮ್ ಇದೆ. ನಿಮಗೆ ಗೊತ್ತಿದ್ದಂಗೆ ಬಹಳ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಹೋಬಳಿ ಇವತ್ತು ನಿಮಗೆ ಈ ಡ್ಯಾಮಿಂದ ನಮ್ಮ ಜನರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು, ನಿಮಗೆ ಪರಿಹಾರ ಸಿಗಲಿಲ್ಲ, ಉದ್ಯೋಗ ಸಿಗಲಿಲ್ಲ. ತುಂಬ ಜನ ನಮ್ಮ ಭಾಗದಲ್ಲಿ ಕಷ್ಟದಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಈ ಬಾರಿ ನೀವು ನೋಡಿದಿರಿ, ಅತಿ ಹೆಚ್ಚು ಮಳೆ ಬಿದ್ದಿದ್ದು ನಮ್ಮ ನಗರ ಹೋಬಳಿಯಲ್ಲಿ, ಅದು ಹುಲಿಕಲ್ನಲ್ಲಿ, ಮಾಸ್ತಿಕಟ್ಟೆಯಲ್ಲಿ. ಇಡೀ ರಾಜ್ಯದಲ್ಲೇ ಬೆಳೆದಂಥ ಬೆಳೆ ಎಲ್ಲ ಕೊಚ್ಚಿ ಹೋಗ್ತಕ್ಕಂಥದ್ದು. ನಿಮಗೆ ನಮ್ಮ ಹೋಬಳಿ ಜನ ತುಂಬ ಸಂಕಷ್ಟದಲ್ಲಿದ್ದಾರೆ. ನಾನು ಯಾವಾಗಲೂ ನಮ್ಮ ರಾಜಕಾರಣಿಗಳಿಗೆ, ದೊಡ್ಡ ದೊಡ್ಡ ಲೀಡರ್ಗಳಿಗೆ ಮನವಿ ಮಾಡ್ತಿರ್ತೇನೆ, ನಮ್ಮ ಹೋಬಳಿಗೆ ಏನಾದರೂ ಮಾಡಿ ಒಂದು 5,000, 2,000, 3,000 ಜನರಿಗೆ ಕೆಲಸ ಆಗ್ತಕ್ಕಂಥದ್ದು ಯಾವುದಾದ್ರು ಒಂದು ಉದ್ಯೋಗದ್ದು ಫ್ಯಾಕ್ಟ್ರಿ ತಂದು ಹಾಕಿದ್ರೆ ನಮ್ಮ ಜನ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಹೊರಗಡೆ ಇರ್ತಕ್ಕಂಥ ಹೆಣ್ಮಕ್ಳು, ಗಂಡು ಮಕ್ಕಳು ಬಂದು ಮನೆಯಿಂದನೇ ತಂದೆ ತಾಯಿಯನ್ನು ನೋಡಿಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅನ್ನೋದು ನನ್ನ ಹೃದಯಾಂತರಾಳದ ಮಾತು. ಅಂದ್ರೆ ನೀವು ಹೇಳಿದಾಗ ನಗರ ಹೋಬಳಿಯಲ್ಲಿ ಹಲವಾರು ಸಮಸ್ಯೆಗಳಿರುವ, ಖಂಡಿತ ಈ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಾಗಿರ್ಬೋದು, ಆ ನಗರ ಹೋಬಳಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ಮಾಸ್ತಿಕಟ್ಟೆ ಅವರು ಕಂಡಿರುವ ಕನಸೇನು? ಇಲ್ಲ, ಖಂಡಿತ ನನ್ನ ಬಹಳ ದೊಡ್ಡ ಕನಸಿದೆ. ನಾನು ಈಗಾಗಲೇ ಹೇಳಿದಾಗೆ ಒಂದು 2,000-4,000 ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೋದು. ಅದರ ಜೊತೆಗೆ ನಿಮಗೆ ನಮಗೊಂದು ಡಿಗ್ರಿ ಕಾಲೇಜ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಜನಪ್ರತಿನಿಧಿಗಳು ರಸ್ತೆ ಚರಂಡಿ ಮೋರಿ ಎಲ್ರಿಗೂ ಈ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಚೆ ಈಚೆ ಆಗ್ಬೋದು. ಬಿಟ್ಟರೆ ಯಾರು ಅವ್ರವ್ರ ಮನೆಗೆ ತೊಗೊಂಡೋಗಿ ಬರಲ್ಲ. ಅದೇ ದೊಡ್ಡ ಮುಖ್ಯ, ನಮ್ಮದೇನು ದೊಡ್ಡ ಸಾಧನೆ ಅಲ್ಲ. ಹೊಸದಾಗಿ ಒಂದಿಷ್ಟು ಜನರಿಗೆ ತಲುಪ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ರಾಜಕಾರಣಕ್ಕೊಂದು ಸಾರ್ಥಕತೆ ಬರ್ತದೆ. ನಾನು ಕೂಡ ಹಿಂದೆ BJPಲಿ ಇದ್ದು ಬಂದವನು. ನನಗೆ ಎಲ್ಲ ಸಿದ್ಧಾಂತಗಳು ಕೂಡ ನನಗೆ ಗೊತ್ತು. ಇವತ್ತು ಕಿಮ್ಮನೆ ರತ್ನಾಕರ್ ಅವರು ಇರ್ಬೋದು, ಮಂಜುನಾಥ್ ಗೌಡರು ಇರ್ಬೋದು, ಮತ್ತು ಅದ್ರ ಜೊತೆಗೆ ನಿಮಗೆ ಸಾಗರ ಹೊಸನಗರ ಕ್ಷೇತ್ರದ ಹೆಮ್ಮೆಯ ಶಾಸಕರು ಗೋಪಾಲಕೃಷ್ಣ ಬೇಳೂರು ಇವರು ಇರ್ಬೋದು. ಅವ್ರ ಸಾರಥ್ಯದಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ. ನಿಜವಾಗಿಯೂ ನಗರ ಹೋಬಳಿಗೆ ಈ ಸರಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಜನ ಆಶೀರ್ವಾದ ಮಾಡಿದ್ರೆ ಭಾಳ ದೊಡ್ಡ ಕನಸಿದೆ. ನಗರ ಹೋಬಳಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಬದುಕನ್ನು ನಗರ ಹೋಬಳಿ ಕಲ್ಪಿಸ್ಬೇಕಂತಕ್ಕಂಥ ದೊಡ್ಡ ಆಸೆ ಇದೆ ನನಗೆ. ಪ್ರಮುಖವಾಗಿ ಸುಬ್ರಹ್ಮಣ್ಯ ಅವರೇ, ನಿಮ್ಮ ಮನೆಯವರು ಕೂಡ, ನಿಮ್ಮ ಧರ್ಮಪತ್ನಿಯವರು ಕೂಡ ರಾಜಕೀಯ ಜೀವನದಲ್ಲಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿರುವಂಥದ್ದು, 2 ಬಾರಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, 2 ಬಾರಿ ಅಧ್ಯಕ್ಷರಾಗಿ, ಹೊಸನಗರ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಆ ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯವರ ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಖಂಡಿತ ಇಡೀ ತಾಲೂಕಿಗೆ ಹೆಮ್ಮೆ ತರ್ತಕ್ಕಂಥ ಕೆಲಸವನ್ನು ನನ್ನ ಶ್ರೀಮತಿ ಮಾಡಿದರು. ನೀವು ಪ್ರಥಮವಾಗಿ ಕೈರ್ಗುಂದ ಕ್ಷೇತ್ರದಿಂದ ತಾಲೂಕು ಪಂಚಾಯಿತಿ ಗೆಲ್ತೀವಿ. ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಸೀಟ್ ಗೆದ್ದಿದ್ರು ಕೂಡ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಅವಕಾಶ ಸಿಗುತ್ತೆ. ಆ ಸಂದರ್ಭದಲ್ಲಿ ಫ್ಲಡ್ ಆಗುತ್ತೆ, ಸಿಕ್ಕಾಪಟ್ಟೆ ಫ್ಲಡ್ ಡ್ಯಾಮೇಜಸ್ ಆಗುತ್ತೆ. ಆ ಸಂದರ್ಭದ ತಹಸೀಲ್ದಾರರು ರೂಪಕಲಾ ಇರ್ಬೋದು, ಕೃಷ್ಣವೇಣಿ ಇರ್ಬೋದು, ಇವತ್ತು ಅವರೆಲ್ಲ AC ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಎಲ್ಲ ಜೊತೆ ಕೂಡ್ಕೊಂಡು ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿ ಒಂದು ಸಾರ್ವಜನಿಕ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಶ್ರೀಮತಿ ಸುಮಾ ಸುಬ್ರಹ್ಮಣ್ಯ ಅವರು ಮಾಡಿದರು. ಬಡ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ನಮ್ಮ ನಗರ ಹೋಬಳಿ ಬಹಳ ಕುಗ್ರಾಮಗಳಿಂದ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗಿರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಕೊರತೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಆಗಿತ್ತು. ಪ್ರಥಮ ಬಾರಿಯಲ್ಲಿ ಹಾಲಪ್ಪನವ್ರು ಶಾಸಕರಿದ್ದರು ಹೊಸನಗರ ತಾಲೂಕಿನಲ್ಲಿ. ಅದಾದಮೇಲೆ 2ನೇ ಬಾರಿ ಗೋಪಾಲಕೃಷ್ಣ ಬೇಳೂರು ಅವರು ಶಾಸಕರಾದರು. ಇದು ಶಾಸಕರ ಜೊತೆ ಕೂಡ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಂಡು ತಾಲೂಕಿನಲ್ಲಿ ಒಂದು ಒಳ್ಳೆ ಹೆಸರನ್ನ ತರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸುಮಾ ಸುಬ್ರಹ್ಮಣ್ಯ ಅವರು ಮಾಡಿದರು. 2 ಬಾರಿ 2ನೇ ಬಾರಿ ನಗರ ಕ್ಷೇತ್ರದಲ್ಲಿ ಗೆದ್ದರು. 2 ಬಾರಿ ಗೆದ್ದಾಗ ಕೂಡ
ನೀವು ಯಾವುದೇ ಒಬ್ಬ ಗುತ್ತಿಗೆದಾರರು ಇರ್ಬೋದು, ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಇರ್ಬೋದು, ನಾವೆಲ್ಲೋ ಇವರಿಗೆ ದುಡ್ಡು ಕೊಟ್ಟಿದ್ದೀವಿ ಅಥವಾ ಇನ್ನೊಂದು ಇವ್ರಿಗೇನೋ ಮಾಡಿದ್ದೀವಿ, ಇವ್ರಿಗೇನೋ ಕಮಿಷನ್ ಕೊಟ್ಟಿದ್ದೀವಿ ಅಂತ ಇವತ್ತವರೆಗೂ ಒಬ್ಬ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಿರುದ್ಧ ಹೇಳ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿಲ್ಲ. ಸುಮಾ ಆಗ್ಬೋದು, ನಾನಾಗ್ಬೋದು. ಸುಮಾ ಸುಬ್ರಹ್ಮಣ್ಯ ಅವರು ತಾಲೂಕಿನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೆಸರನ್ನು ಮಾಡಿದರು. ಅದರ ಜೊತೆಗೆ ರಾಜಕೀಯಕ್ಕೆ ನನಗೂ ಕೂಡ ಈಗ ಒಬ್ಬ ಪುರುಷನ ಯಶಸ್ಸಿಗೆ ಮಹಿಳೆ ಹೇಗೆ ಕಾರಣ ಅಂತಕ್ಕಂಥದ್ದು ಗಾದೆ ಮಾತಲ್ಲಿ ಅದು ನನ್ನ ಜೀವನದಲ್ಲಿ ಸಾಬೀತಾಗಿದೆ. ನನ್ನ ಶ್ರೀಮತಿ ನನ್ನ ಜೀವನದ ಎಲ್ಲ ಆಗುವಗಳಲ್ಲಿ ನನ್ನ ಬೆನ್ನಿಗೆ ಸಾರಥಿಯಾಗಿ ನಿಂತು ನನಗೆ ಸಾಕಾರ ಮಾಡಿದ್ದಾರೆ. ರಾಜಕಾರಣದಲ್ಲಿ ಕೂಡ ನನಗೆ ಸುಮಾ ಸುಬ್ರಹ್ಮಣ್ಯ ಕೂಡ ನಮ್ಮ ಕ್ಷೇತ್ರದಲ್ಲಿ ಒಂದು ಟ್ರಂಪ್ ಕಾರ್ಡ್. ಸುಬ್ರಹ್ಮಣ್ಯ ಅವರೇ, ನೀವು ರಾಜಕೀಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿರುವಂತದ್ದು, ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ, ನಿಮ್ದೇ ಆದ ಬಾಂಧವ್ಯ ಟ್ರೋಫಿಯನ್ನೇನು ಏರ್ಪಡಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ನಡೆಯುವಂತಹ ಕ್ರೀಡಾಕೂಟಗಳಿಗೂ ಕೂಡ ನೀವು ಸಹಾಯವನ್ನ ಮಾಡ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಆರೋಗ್ಯದ ಸಮಸ್ಯೆಯಲ್ಲಿದ್ದವರಿಗಾಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆದವರಿಗಿರ್ಬೋದು, ಬೇರೆ ಬೇರೆ ಶೈಕ್ಷಣಿಕ ಸಮಸ್ಯೆಗಳಿದ್ದವರಾಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ನೀವು ತೊಡಗಿಸಿಕೊಂಡಿರುವಂತದ್ದು. ಈ ಸಾಮಾಜಿಕ ಸೇವೆ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ಖಂಡಿತ ನೀವು ಕೇಳಿರ್ತಕ್ಕಂಥದ್ದು ಒಳ್ಳೆ ಪ್ರಶ್ನೆ. ಸುಮಾರು 10-15 ವರ್ಷಗಳ ಕಾಲದಿಂದ ಬಹಳ ಮುಖ್ಯವಾಗಿ ನಗರ ಹೋಬಳಿ, ಹೊಸನಗರ ತಾಲೂಕು ಮತ್ತು ತೀರ್ಥಹಳ್ಳಿಯ ಸುತ್ತಮುತ್ತಲಿ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಂಥವ್ರು ಇರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ನಿಮ್ಗಾಗಲೇ ಹೇಳಿದೆ ನಾನು ಕ್ರೀಡಾ ಚಟುವಟಿಕೆಗಳಲ್ಲಿ ಇವತ್ತು ಹೊಸನಗರ ತಾಲೂಕಿನಲ್ಲಿ ಯಾವುದೇ ಕರಪತ್ರ, ಯಾವುದೇ ಇನ್ವಿಟೇಷನ್ಸು ನಿಮಗೆ ಕ್ರೀಡಾಕೂಟದ ಕೊಟ್ಟಿದ್ದಾರೆ ಅಂದರೆ ನನ್ನೊಂದು ಹೆಸರು ಇರುತ್ತೆ ಅದರಲ್ಲಿ. ನನ್ನನ್ನು ಕೇಳೋದೇ ಇಲ್ಲ ಅವರು, ನನ್ನೊಂದು ಹೆಸರು ಇರುತ್ತೆ. ಅಂದರೆ ಆ ಒಂದು ಯುವಕರಲ್ಲಿ ಸುಬ್ಬಣ್ಣ ಯುವಕರ ಪರವಾಗಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನಮ್ಮ ಹೊಸನಗರ ತಾಲೂಕಿನ ತೀರ್ಥಹಳ್ಳಿ ಭಾಗದ ಎಲ್ಲ ಯುವಕರಲ್ಲಿ ಬಂದಿದೆ. ಅದು ನಗರ ಹೋಬಳಿಯಲ್ಲಿ ನಮ್ಮೆಲ್ಲ ಯುವಕರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು 100ಕ್ಕೆ 100 ಯುವಕರ ಪರವಾಗಿ ಇದ್ದೀವಿ ಅಂತಕ್ಕಂಥದ್ದು ಇದೆ. ನೋಡಿ, ನಿಮಗೆ ನಾವು ಹೇಳಿದಾಗೆ ಯಾರು ಕ್ರಿಶ್ಚಿಯನ್ ಆಗಬೇಕು, ಮುಸ್ಲಿಂ ಆಗಬೇಕು, ಹಿಂದೂ ಆಗಬೇಕಂತ ಅಪ್ಲಿಕೇಶನ್ ಹಾಕ್ಕೊಂಡು ನಾವ್ಯಾರು ಹುಟ್ಟಿರಲ್ಲ. ಅದು ದೈವಲೀಲೆ. ನಾವು ಅದನ್ನು ರಾಜಕೀಯವಾಗಿ ಇವತ್ತಿನ ಬೇರೆ ಬೇರೆ ಬಂದಂಥ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಅದಕ್ಕೆ ಬಣ್ಣ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಬಿಟ್ಟರೆ ಈ ಹಿಂದೆ ನಾವು ಚಿಕ್ಕ ಹುಡುಗರು ಇದ್ದಾಗ ನಮಗೆ ಇಂಥವೆಲ್ಲ ಯಾವುದೋ ಅರಿವೇ ಇರಲಿಲ್ಲ. ಹಾಗಾಗಿ ನನಗೆ ಒಂದು ಉದ್ದೇಶ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ನಾನು ಮೊನ್ನೆ ಕೂಡ ಬೇರೆ ಬೇರೆ ಭಾಷಣದಲ್ಲಿ ಹೇಳ್ತೀನಿ, ಒಂದು 4 ಸಾಲುಗಳು ನಾನು ಹೇಳ್ತಕ್ಕಂಥವು ಕೆಲವರಿಗೆ ಅದು ಜೀವನಕ್ಕೆ ಅಳವಡಿಸ್ಕೋತಾರೆ, ಕೆಲವರಿಗೆ ಏನಪ್ಪ ಇವನು ಈ ಥರ ಶೋ ಕೊಡೋಕ್ಕೆ ಹೇಳ್ತಿದ್ದಾನೆ ಅಂತ ಅನ್ಸ್ಬೋದು. ನಿಜವಾಗ್ಲೂ ಆ 4 ಸಾಲುಗಳು ಮನುಷ್ಯ ಕರೆಕ್ಟಾಗಿ ಕೇಳ್ಕೊಂಡ್ರೆ ಅದು ಪೂರ್ವಕವಾಗಿ ಇರ್ತದೆ. ಅದನ್ನ ಕೊನೆಯದಾಗಿ 4 ಸಾಲುಗಳನ್ನ ಹೇಳ್ಬಿಡಿ. 4 ಸಾಲುಗಳನ್ನೆಲ್ಲ ಭಾಷಣಗಳು ಹೇಳ್ತಾ ಬರ್ತೇನೆ. ಜೀವ ಯಮನ ಪಾಲು, ದೇಹ ಮಣ್ಣಿನ ಪಾಲು, ಅಸ್ಥಿ ಗಂಗೆಯ ಪಾಲು, ಆಸ್ತಿ ನಿಮ್ಮ ಶವದ ಮುಂದೆ ಕುಳಿತು ಅಳುವವರ ಪಾಲು, ವಸ್ತ್ರ ಅಗಸನ ಪಾಲು, ನೀ ಬಿಡುವ ಪಿಂಡ ಬಂದು ತಿಂದು ಹೋಗುವ ಕಾಗೆಯ ಪಾಲು, ಆದರೆ ನೀ ಮಾಡಿದ ದಾನ ಧರ್ಮ ಸೇವೆ ಮಾತ್ರ ನಿನ್ನ ಪಾಲು, ನಿನ್ನ ಪಾಲು, ನಿನ್ನ ಪಾಲು. ಈ 4 ಸಾಲುಗಳಲ್ಲಿ ನೀವು ಗಮನಿಸಿದಾಗೆ ನಮ್ಮ ಇಡೀ ಜೀವನದ ಅಂಶಗಳು ಉಳಿದಿದೆ. ಇದು ಏನು ಆರಂಭದಿಂದ ಎಂಡ್ವರೆಗೂ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾನು ಎಷ್ಟು ದೊಡ್ಡ ಕಾರಲ್ಲಿ ಓಡಾಟ ಮಾಡ್ತೀನಿ, ನನ್ನ ಹತ್ರ ಎಷ್ಟು ದೊಡ್ಡ ಮನೆ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇದು ಯಾವುದು ಕೊನೆಗೆ ಬರಲ್ಲ. ಅದೆಲ್ಲ ಜೀವನಕ್ಕೆ ಬೇಕು, ಯಾವುದು ಬೇಡ ಅಂತ. ಅದೇ ಜೀವನ ಅಲ್ಲ, ಅದೇ ಜೀವನ ಅಲ್ಲ. ಸಮಾಜದಲ್ಲಿ ಹುಟ್ಟಿದೀವಿ, ನಿಮಗೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ್ದು ಅಂತಕ್ಕಂಥದ್ದು ಹಿಂದಿಂದ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ಜನ್ಮಕ್ಕೊಂದು ಸಾರ್ಥಕತೆ ಕೊಡ್ಬೇಕಂದ್ರೆ ನಾನು ಒಂಟಿ ಬದುಕಬೇಕು, ನಾನು ಸ್ವಾರ್ಥತೆ ಬದುಕಬೇಕು ಅಂದ್ರೆ ಅದು ಬೇರೆ ಥರ. ಎಲ್ಲ ನಮ್ಮ ದೇಶ ಬೇಡ, ಬೇರೆ ಕಡೆ ಬದುಕಿಲ್ಲ. ನಮ್ಮದು ಭಾರತ ದೇಶ ಸಂಸ್ಕೃತಿ ಮತ್ತು ಈ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ದೇಶ. ಇಲ್ಲಿ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋದಾಗ ಮಾತ್ರ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಅಂತಕ್ಕಂಥದ್ದು ನನ್ನ ಭಾವನೆ. ಪ್ರಮುಖವಾಗಿ ಸುಬ್ರಹ್ಮಣ್ಯ ಅವರೇ, ಈಗ ಪಕ್ಷ ಸಂಘಟನೆ ಅಂತ ಬಂದಾಗ ಅದರಲ್ಲಿ ಹಲವಾರು ವಿಂಗ್ಗಳಿರ್ತವೆ. ಅದು ನಿಮ್ಮ ಕಾಂಗ್ರೆಸ್ ಅಂತ ಬಂದಾಗ ಅದು NSU ಆಗಿರ್ಬೋದು, ಯುವ ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಪಕ್ಷ ಸಂಘಟನೆ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಒಂದು ಸಂಘಟನೆಗಳು ಕೂಡ ಇರ್ತವೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಪಕ್ಷ ಸಂಘಟನೆಯನ್ನ ಕೈಗೆತ್ತಿಕೊಳ್ಳುತ್ತೆ, ನೀವು ಪ್ರಧಾನ ಕಾರ್ಯದರ್ಶಿ ಆಗಿರುವ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಆಗಿರ್ಬೋದು, NSU ಯಾವ ರೀತಿಯಾಗಿ ನಿಮ್ಗೆ ಒಂದು ಅನುಕೂಲಕರವಾಗ್ತದೆ? ಇಲ್ಲ, ಖಂಡಿತ ನಿಮಗೆ ನಮ್ಮ ಮಿತ್ರ ಪಕ್ಷ ಕೂಡ ಯುವಕರನ್ನ ಒಳಗೊಂಡಂತೆ ಅವ್ರು ಸಂಘಟನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಿಮಗೆ ಯುವ ಕಾಂಗ್ರೆಸ್ ಇರ್ಬೋದು, NSU ಇರ್ಬೋದು, ಈ ಎಲ್ಲ ಸಂಘಟನೆಗಳನ್ನು ಒಳಗೊಂಡಂಗೆ ಮಾತ್ರ ಅದು ಶಕ್ತಿಶಾಲಿ ಆಗ್ತದೆ. ತೀರ್ಥಹಳ್ಳಿಯಲ್ಲಿ ನಾನು ಗಮನಿಸಿದಾಗೆ ತೀರ್ಥಹಳ್ಳಿ ಹೊಸನಗರದಲ್ಲಿ ಇವತ್ತು NSU ಆಗಿರ್ಬೋದು ಮತ್ತು ಯುವ ಕಾಂಗ್ರೆಸ್ ಭಾಳ ಬಲಿಷ್ಠವಾಗಿದೆ. ಮೊನ್ನೆ ನಡೆದಂಥ ನಮ್ಮ ಪಕ್ಷದೊಳಗೆ ಆಂತರಿಕ ಚುನಾವಣೆಯಲ್ಲಿ ಕೂಡ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಎಲ್ಲ ಯುವಕರು ಗೆದ್ದು ಬಂದಿದ್ದಾರೆ. ಸ್ವತಂತ್ರರು ಕೂಡ ಅವರು ಕೂಡ ನಮ್ಮ ಜೊತೆಗಿರ್ತಕ್ಕಂಥವ್ರು. ಇದು ಸುಮ್ಮನೆ ನಮಗೊಂದು ಸಂಘಟನೆಗೆ ಪೂರಕ ಹೆಜ್ಜೆ ಹೊರತು ಅದೇ ಯಾವುದೋ ಕಾಂಪಿಟೇಷನ್ ಚುನಾವಣೆ ಅಲ್ಲ.
ಅವ್ರು ಬೇರೆ ಇವ್ರು ಬೇರೆ ಎಲ್ಲ ನಮ್ಮ ಪಕ್ಷದೊಳಗೆ ಆಂತರಿಕ ಚುನಾವಣೆ ಇದು. ಹಾಗಾಗಿ ನಿಮಗೆ ಯುವಕರು ದಿಟ್ಟ ಹೆಜ್ಜೆ ದಿಟ್ಟ ಶಕ್ತಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಒಂದು ಸಮೃದ್ಧ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ನನ್ನ ಸೋದರ ಪ್ರಕಾಶ್ ಅಂತ ಹೇಳಿ ಅವರು ಕೂಡ ಗ್ರಾಮ ಪಂಚಾಯತಿ ಗೆದ್ದು ಈಗ ಹಾಲಿ ಕರಿಮನೆ ಗ್ರಾಮ ಪಂಚಾಯತಿಲಿ ಉಪಾಧ್ಯಕ್ಷ ಆಗಿದ್ದರು, ಈಗ ಹಾಲಿ ಸದಸ್ಯರಾಗಿದ್ದಾರೆ. ನಮ್ಮ ನಗರ ಭಾಗದಲ್ಲಿ ಒಂದಿಷ್ಟು ಯುವಕರಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ನಾನು. ಮತ್ತು ಯಾವಾಗಲೂ ಯುವಕರು ಒಂದಿಷ್ಟು ಸಮಾಜದ ಬಗ್ಗೆ ಒಳ್ಳೆ ಕಲ್ಪನೆ ಇದ್ದಾಗ ಮಾತ್ರ, ನಾನು ಯಾವಾಗಲೂ ಹೇಳ್ತಿರ್ತೀನಿ ಯುವಕರಿಗೆ, ಯಾವಾಗಲೂ ಕರೆ ಕೊಡ್ತಿರ್ತೀನಿ, ಬೈಕ್ಗಳನ್ನ ನಿಧಾನವಾಗಿ ಓಡಿಸಿ, ನಿಮ್ಮ ಮೇಲೆ ನಿಮ್ಮ ಇಡೀ ಕುಟುಂಬದ ಜವಾಬ್ದಾರಿ ಇರ್ತದೆ, ನೀವೇನಾದರೂ ವ್ಯತ್ಯಾಸ ಆದರೆ ಇಡೀ ಕುಟುಂಬ ಕಣ್ಣೀರಾಗ್ತದೆ ಅಂತಕ್ಕಂಥದ್ದು. ಯುವಕರು ಅದನ್ನು ಅರ್ತಿಲ್ಲ ಅಂದರೆ ನಿಮಗೆ ಅವ್ರು ಯಾವುದೋ ಈ ಬ್ಲಡ್ ಭಾಳ ಫೋರ್ಸಲ್ಲಿ ಇದ್ದಾಗ ಗೊತ್ತಾಗಲ್ಲ ಅವೆಲ್ಲ. ನಿಮಗೆ ಅವರು ಕೆಳಗೆ ಬಿದ್ದಾಗ ಮಾತ್ರ ಗೊತ್ತಾಗ್ತದೆ. ಎಲ್ಲ ಸುಮಾರು ನೋವುಗಳನ್ನು ನಾನು ನೂರಾರು ಕುಟುಂಬಗಳನ್ನು ನೋಡಿದ್ದೇನೆ. ನಿಜವಾಗ್ಲೂ ಭಾಳ ದುಡಿತಕ್ಕಂಥ ಕೈಗಳು ಕಟ್ಟಾದಾಗ ನಿಮ್ಗೆ ಭಾಳ ನೋವಾಗ್ತದೆ. ಹಾಗಾಗಿ ನನ್ನ ಯುವಕರಲ್ಲಿ ಯಾವಾಗಲೂ ಮನವಿ ಇದೆ, ನಾನು ಪಕ್ಷಾತೀತವಾಗಿ ಯುವಕರಿಗೆ ಕರೆ ಕೊಡ್ತಾ ಇರ್ತೀನಿ. ರಾಜಕಾರಣ ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಬೇರೆ, ಆದರೆ ನಿಮಗೆ ಪಕ್ಷಾತೀತವಾಗಿ ಯುವಕರು ಮನೆ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಮ್ಮ ಯುವಜನತೆ ಮಾಡಬೇಕಾಗ್ತದೆ. ಫಸ್ಟು ಮನೆಗೆ ನಾನು ಒಳ್ಳೆ ಮಗನಾಗಬೇಕು, ಆಮೇಲೆ ಊರನ್ನು ಕಟ್ತಕ್ಕಂಥ ಸಮಾಜಕ್ಕೆ ಒಂದಿಷ್ಟು ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ನಾನು ತಂದೆ ತಾಯಿನ ಹೊರಗಿಟ್ಟು ಅನಾಥಾಶ್ರಮದಲ್ಲಿಟ್ಟು ನಾನು ಬಂದಿಲ್ಲಿ ಪುಕ್ಷಾಟ ಭಾಷಣ ಮಾಡಿದ್ರೆ ಆಗಲ್ಲ. ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಕ್ಕಂಥ ಬಾಂಧವ್ಯ ಇವತ್ತಿನ ಯುವಜನತೆ ಬೆಳೆಸ್ಕೋಬೇಕು. ಅವ್ರನ್ನ ಅನಾಥಾಶ್ರಮದಲ್ಲೋ ಅಥವಾ ನೀವು ವೃದ್ಧಾಶ್ರಮದಲ್ಲೋ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ನೀವೆಲ್ಲರೂ ನೋಡಿದ್ದೇವೆ. ಅದು ನಮ್ಮ ಮಲೆನಾಡಲ್ಲಿ ಸ್ವಲ್ಪ ಕಡಿಮೆ ಇದೆ. ಮಲೆನಾಡಲ್ಲಿ ಸ್ವಲ್ಪ ಬಾಂಧವ್ಯಕ್ಕೆ ಬೆಲೆ ಇದೆ. ನೀವು ಹೇಳಿದ್ರಿ ಬಾಂಧವ್ಯ ಟ್ರೋಫಿ ಅಂತ, ನಿಜವಾಗ್ಲೂ ಭಾಳ ಎಲ್ಲ ನಮ್ಮ ಯುವ ಮಿತ್ರರು, ನಮ್ಮ ಸುಜಿತ್ ಗುಂಡ ಮತ್ತು ನಮ್ಮ ರವಿ ಕಡ್ತೂರ್ ಮತ್ತು ಇಡೀ ಹಿಂದೂ ಮುಸ್ಲಿಮ್ರೆಲ್ಲ, ನಮ್ಮ ಸಲೀಂ ಅಲಿಮ್ ಅಂತ ಇರ್ಬೋದು, ಬೇರೆ ಬೇರೆ ನಮ್ಮ ಎಲ್ಲ ಯುವ ಮಿತ್ರರು ಸೇರ್ಕೊಂಡು ಮಾಡಿದರು. ಅದು ಸಮಾಜಕ್ಕೊಂದು ಅರ್ಥಗರ್ಭಿತವಾದ ಕ್ರೀಡಾಕೂಟ. ಅವತ್ತು ಆ ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ 3 ಗುರುಗಳನ್ನ ಕರೆಸಿ ನಾವು ಅವತ್ತಿನ ಸಭೆ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಾಗ ಮಾತ್ರ ಒಂದಿಷ್ಟು ಸ್ವಾಸ್ಥ್ಯ ಸಮಾಜವನ್ನು, ಸಮೃದ್ಧ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ, ಇದು ನನ್ನ ವೈಯಕ್ತಿಕ ಭಾವನೆ. ಹಾಗಾಗಿ ಯುವಕರು ನಮ್ಮ ಸಮಾಜಕ್ಕೊಂದು ಆಸ್ತಿ. ಪ್ರಮುಖವಾಗಿ ಸುಬ್ರಹ್ಮಣ್ಯ ಅವರೇ, ಈಗ ನಗರ ಹೋಬಳಿಯಿಂದ ಬಹುತೇಕ ನೀವು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಈಗ ಸ್ಪರ್ಧೆ ಮಾಡಲು ತಯಾರಿಯನ್ನು ನಡೆಸಿರುವಂಥದ್ದು, ಹೆಚ್ಚಾಗಿ ನಗರ ಹೋಬಳಿಯ ಕಡೆ ಕೂಡ ನೀವು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ಈ ನಗರ ಹೋಬಳಿ ಕುರಿತಾಗಿ ಏನು ಹೇಳಕ್ ಬಯಸ್ತೀರಾ ಈ ಸಂದರ್ಭದಲ್ಲಿ? ಖಂಡಿತ ನಗರ ಹೋಬಳಿಯ ಜನ ಈ ಬಾರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನಗೆ ಬೆಂಬಲ ನೀಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನಾನೆಲ್ಲೂ ಯಾವುದೇ ಅವನು ಈ ಪಕ್ಷ ಆ ಪಕ್ಷ ಅಂತಕ್ಕಂಥದ್ದು ಯಾವುದೇ ದ್ವೇಷದ ರಾಜಕಾರಣ ಮಾಡಲಿಲ್ಲ, ಮಾಡೋದೂ ಇಲ್ಲ. ಮತ್ತು ನಗರ ಹೋಬಳಿ ಕೊನೆಯದಾಗಿ ನನ್ನ ಭಾಳ ಕನಸಿದೆ, ಅಲ್ಲಿ ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳು ಮಾಡಿಸ್ಬೇಕು, ಮತ್ತು ಯಾವುದೇ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಜನರಿಗೆ ತೊಂದರೆ ಆಗದಿದ್ದಂಗೆ ನೋಡ್ಕೋಬೇಕು. ನಮ್ಮ ಕೈಲಾಗಿರ್ತಕ್ಕಂಥ ಸಹಕಾರ ಜೊತೆಗೆ ಒಂದಿಷ್ಟು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು, ಉದ್ಯೋಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವರಿಂದ ಎಲ್ಲ ಸಹಕಾರಗಳನ್ನ ಕೇಳಿ ನಮ್ಮ ಜನರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ನನ್ನ ಕ್ಷೇತ್ರದ ಬಗ್ಗೆ ನನಗೆ ಅಪಾರವಾದ ಕಾಳಜಿ ಇದೆ ಮತ್ತು ಹೆಮ್ಮೆ ಇದೆ. ಏನಾದರೂ ಒಂದು ಮಾಡಬೇಕು ಅಂತ ಸದ್ಯದಲ್ಲಿ ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ನಮ್ಮ ನಾಯಕರನ್ನು ಸಂಪರ್ಕ ಮಾಡಿ ಇಂಧನ ಸಚಿವರು KJ ಜಾರ್ಜ್ ಅವ್ರನ್ನ ಕರೆಸಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಹೋಬಳಿಗೆ ಒಂದಿಷ್ಟು ಕಾಯಕಲ್ಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿದ್ದೇನೆ. ಅದೆಲ್ಲದೂ ಕೂಡ ಮುಂದಿನ ದಿನದಲ್ಲಿ ಪೂರಕವಾಗಿ ಕೆಲಸ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೇನೆ. ನೋಡ್ಬೇಕು ಏನೇನಾಗುತ್ತೆ, ಏನೇನು ಕತೆ ಅಂತಕ್ಕಂಥದ್ದು. ನಗರ ಹೋಬಳಿ ಒಳ್ಳೆಯದಾಗಲಿ, ನಗರ ಹೋಬಳಿಗೆ ಒಂದಿಷ್ಟು ಮೊದಲಿನ ನೀವು ಮಾಸ್ತಿಕಟ್ಟೆ ಚಕ್ರ ಪ್ರಾಜೆಕ್ಟ್ಗಳಿದ್ದಾಗ ನಗರ ಹೋಬಳಿ ಸ್ವಲ್ಪ ಉನ್ನತ ಮಟ್ಟದಲ್ಲಿತ್ತು. ನಮ್ಮ ಸುತ್ತಮುತ್ತ ಹಳ್ಳಿ ಜನ ಒಂದಿಷ್ಟು ಹಿರಿಮೆಯನ್ನು ಕಂಡಿದ್ರು. ಅದೇ ರೀತಿ ನಮ್ಮ ನಗರ ಹೋಬಳಿ ನಮಗೆ ಭಾಳ ಕೊಡಚಾದ್ರಿ ಹತ್ರ ಇದೆ, ಕೊಲ್ಲೂರು ಹತ್ರ ಇದೆ, ಸಿಗಂದೂರು ಹತ್ರ ಇದೆ. ಒಂದಿಷ್ಟು ಟೂರಿಸಮ್ಮು ಕ್ಷೇತ್ರದ ನಗರ ಶಿವಪ್ಪನಾಯಕನ ಬಿದನೂರು ಕೋಟೆ ಇದೆ, ನಿಮಗೆ ದೇವಗಂಗೆ ಕೊಳ ಇದೆ, ಒಂದು 4-5 ಡ್ಯಾಮ್ಗಳಿದೆ. ಪ್ರವಾಸೋದ್ಯಮ ವ್ಯವಸ್ಥೆಯಲ್ಲಿ ಒಂದಿಷ್ಟು ಒತ್ತು ಕೊಟ್ಟಾಗ ನಮ್ಮ ಸ್ಥಳೀಯ ಜನರ ಜೀವನಗಳು ಕೂಡ ಚೆನ್ನಾಗಾಗ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಸರ್ಕಾರ ಸಂಬಂಧಪಟ್ಟ ನಮ್ಮ ನಾಯಕರುಗಳ ಜೊತೆ ನಮ್ಮ ಮುಖಂಡರ ಮುಖಾಂತರ ಹೋಗಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಿ ನಗರ ಹೋಬಳಿಗೆ ಒಂದಿಷ್ಟು ವಿಶೇಷ ಪ್ಯಾಕೇಜನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೆ. ಪ್ರಮುಖವಾಗಿ ಸುಬ್ರಹ್ಮಣ್ಯ ಅವರೇ, ಶಿವಮೊಗ್ಗ ಜಿಲ್ಲೆ ಅಥವಾ ತೀರ್ಥಹಳ್ಳಿ ತಾಲೂಕು ಹೊಸನಗರ ಅಥವಾ ಈ ಸಾಗರ ಸೊರಬ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ನಾಯಕರುಗಳಿರುವಂಥದ್ದು. ಈಗ ತೀರ್ಥಹಳ್ಳಿ ಕ್ಷೇತ್ರ ಅಂತ ತಗೊಂಡಾಗ ಇಲ್ಲಿ RM ಮಂಜುನಾಥಗೌಡರಾಗಿರ್ಬೋದು, ಕಿಮ್ಮನೆ ರತ್ನಾಕರ್ ಆಗಿರ್ಬೋದು, ಪಕ್ಕದ ಶಾಸಕರಾಗಿರುವಂತಹ ಬೆಳ್ಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಏನು ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರಾಗಿರ್ಬೋದು, ಹಾಗೆ ಭದ್ರಾವತಿಯ ಶಾಸಕರಾಗಿರುವಂತಹ ಶ್ರೀಯುತ ಸಂಗಮೇಶ್ವರ್ ಆಗಿರ್ಬೋದು, ಈ ಎಲ್ಲ ನಾಯಕರುಗಳ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ನಿಜವಾಗಿಯೂ
ಜಿಲ್ಲಾ ನಮ್ಮ ಸಚಿವರು ಬಂಗಾರಪ್ಪನವರ ಸುಪುತ್ರರು ಮಧು ಬಂಗಾರಪ್ಪನವರು ಕೂಡ ಅವರ ತಂದೆ ಹಾದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಡವರ ಪರವಾಗಿ ಕಾಳಜಿ ಇದೆ, ಒಳ್ಳೆ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಅದನ್ನು ನಡೆಸ್ಕೊಂಡು ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ನಮಗೂ ಕೂಡ ಅವ್ರ ಜೊತೆ ನೇರವಾದ ಸಂಪರ್ಕ ಇದೆ. ಮತ್ತು ನಾವು ಹೇಳಿದಂಥ ಬಡವರ ಪರವಾಗಿ ಹೇಳಿದಂಥ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಸದ್ಗುಣಗಳನ್ನು ಹೊಂದಿದ್ದಾರೆ. ಹಾಗಾಗಿ ನಮಗೆ ಸಚಿವರಿಂದ ನಮ್ಮ ಜಿಲ್ಲೆಗೆ ಖಂಡಿತ ಭಾಳ ದೊಡ್ಡ ಮಟ್ಟದಲ್ಲಿ ಸಹಕಾರ ಆಗ್ತದೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ದುಡಿಲಿಕ್ಕೆ ಕೆಲಸವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಹಾಗೆ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬೇಳೂರು ಗೋಪಾಲಕೃಷ್ಣ ಬೇಳೂರು ಅವ್ರ ಬಗ್ಗೆ ನಾವೇನು ಹೇಳ್ತಕ್ಕಂಥದ್ದಿಲ್ಲ. ಭಾಳ ಮಾತೃ ಪ್ರೀತಿ ಇರ್ತಕ್ಕಂಥ, ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಬ್ಬ ಹೆಮ್ಮೆಯ ನಾಯಕರವರು. ನಾವು ಮೊನ್ನೆ ಅವರ ಒಂದು ಹುಟ್ಟುಹಬ್ಬವನ್ನು ಹೊಸನಗರದಲ್ಲಿ ಮಾಡಿದ್ವಿ. ಸುಮಾರು ನಿಮಗೆ 20-25 ಸಾವಿರ ಜನ, ಯಾರಿಗೂ ₹1 ಬನ್ನಿ ಅಂತ ಹೇಳಿ ನಾವು ಅವ್ರ ಪ್ರೀತಿಯಿಂದ ಕರೆದ್ವೇ ಹೊರತು ಬೇರೆ ಯಾವುದೇ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಜನ ಅವತ್ತು ಅಲ್ಲಿ ಸೇರಿದರು. ಹೊಸನಗರ ನೆಹರು ಮೈದಾನದಲ್ಲಿ ಮೊನ್ನೆ ಇದೇ 22ಕ್ಕೆ ನಡೆದ ಬರ್ತ್ಡೇಯಲ್ಲಿ ಮಧು ಬಂಗಾರಪ್ಪನವ್ರು ಬಂದಿದ್ದರು, ರಾಜ್ಯದ ಸಂತೋಷ್ ಲಾಡ್ ಅವರು ಬಂದಿದ್ದರು, ಮಂಜುನಾಥ್ ಗೌಡ್ರು ಇದ್ದರು, ಕಿಮ್ಮನವರು, ಎಲ್ಲ ನಮ್ಮ ನಾಯಕರು ಕೂಡ, ಜಿಲ್ಲಾ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಕಲ್ಗೋಡ್ ರತ್ನಾಕರ್ ಅವರು ಎಲ್ಲರೂ ಕೂಡ ಇದ್ದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ. ಗೋಪಾಲಕೃಷ್ಣ ಬೇಳೂರವರು ನಮ್ಮ ಕಾಂಗ್ರೆಸ್ಸಿಗೆ ಒಂದು ಆಸ್ತಿ. ನಿಜವಾಗಿ ಒಬ್ಬ ಸಾಮಾನ್ಯ ಮಠದಿಂದ ಬಂದಂಥವ್ರು. ಬಡವರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಶ್ರೀಸಾಮಾನ್ಯರ ಬಗ್ಗೆ ವಿಶೇಷ ಆಸಕ್ತಿ ಇದೆ. ಜನ ಕೂಡ ಅವರನ್ನು ಅದೇ ರೀತಿಯ ಪ್ರೀತಿ ಮಾಡ್ತಾರೆ. ಮೊನ್ನೆಯವರು ಏನು 18-20 ಸಾವಿರದಲ್ಲಿ ಗೆದ್ದರು. ಶ್ರೀಸಾಮಾನ್ಯರು, ಬಡವರು, ಕಷ್ಟದಲ್ಲಿದ್ದವರು ಗೋಪಾಲಕೃಷ್ಣ ಬೇಳೂರಿಗೆ ಆಶೀರ್ವಾದ ಮಾಡಿದ್ರು. ಕೆಲವು ಎಲ್ಲ ಹಳ್ಳಿ ಭಾಗದಲ್ಲಿ ಠೇವಣಿಗೆ ಜನನೇ ಹಣವನ್ನು ಒಟ್ಟು ಮಾಡಿಕೊಟ್ಟಿದ್ರು. ನೀವು ಮಾಧ್ಯಮದಲ್ಲಿ ನೋಡಿದ್ರಿ. ಅಂದರೆ ಆ ಪ್ರೀತಿಯನ್ನು 10 ವರ್ಷಗಳ ಕಾಲ ಆ ಪುಣ್ಯಾತ್ಮನಿಗೆ ಅಧಿಕಾರ ಇರಲಿಲ್ಲ. ಅಧಿಕಾರ ಇಲ್ಲದ ಕೂಡ ಜನರನ್ನು ಅವ್ರು ಬಿಟ್ಟು ಹೋಗಲಿಲ್ಲ. ಅದೇ ರೀತಿಯಲ್ಲಿದ್ದರು. ಇವತ್ತು ಅಧಿಕಾರ ಬಂದಾಗ ಕೂಡ ಇನ್ನೂ ಭಾಳ ಹತ್ತಿರವಾಗಿದ್ದಾರೆ ಜನರ ಜೊತೆ. ಸಾಮಾನ್ಯ ಒಬ್ಬ ಸಣ್ಣ ಮಗು ಕೂಡ, ಸಣ್ಣ ಮಕ್ಕಳು ಕೂಡ ಹೋಗಿ ಬೇಳೂರವ್ರ ಹತ್ರ ಮಾತನಾಡಿ ಒಂದಿಷ್ಟು ಏನೇನು ಅವರ ಭಾವನೆಗಳನ್ನ ಹಂಚ್ಕೊಂಡು ಬರ್ತಕ್ಕಂಥ ಅಷ್ಟು ಜನರಿಗೂ ಮತ್ತು ಅವರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದೇ ರೀತಿಯಲ್ಲಿ ತೀರ್ಥಹಳ್ಳಿ ಕ್ಷೇತ್ರದ ಮಂಜುನಾಥ್ ಗೌಡ್ರು ಇರ್ಬೋದು, ರತ್ನಾಕರ್ ಅವರು ಇರ್ಬೋದು, ಕ್ಷೇತ್ರಕ್ಕೆ ಅವರು ಈಗ ನಮ್ಗೆ MLA ಇಲ್ಲ ಅನ್ನೋದು ಒಂದು ಬಿಟ್ರೆ ಇವತ್ತು ಮಂಜುನಾಥ್ ಗೌಡ್ರು ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ. ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನಗಳನ್ನು, ಅದು ಎಸ್ಪೆಷಲಿ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಜಾಸ್ತಿ ಕೊಡಿ ಅನ್ನೋದು ನಮ್ಮ ಭಾಗದ್ದೆಲ್ಲ ಬೇಡಿಕೆ ಇದೆ. ಅವರಿಗೆ ಭಾಳಷ್ಟು ವಿಸ್ತಾರ ಬರ್ತದೆ ಮಂಜುನಾಥ್ ಗೌಡ್ರಿಗೆ. ಸಹಕಾರಿ ಕ್ಷೇತ್ರದಲ್ಲಿ ಮಂಜುನಾಥ್ ಗೌಡ್ರ ಬಗ್ಗೆ ನಿಮ್ಗೇನು ಹೇಳೋದು ಬೇಡ. 2 ಬಾರಿ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಂಥವ್ರು, ಇವತ್ತು ಬಡವರ ಪರವಾಗಿ ಒಂದಿಷ್ಟು ಕನಸನ್ನು ಹೊಂದಿರತಕ್ಕಂಥವ್ರು. ಮುಂದಿನ ದಿನದಲ್ಲಿ ತೀರ್ಥಹಳ್ಳಿ ಕ್ಷೇತ್ರದ ಭಾಳ ದೊಡ್ಡ ಭವಿಷ್ಯ ಇದೆ. ಅದರ ಜೊತೆಗೆ ಕಿಮ್ಮನೆ ರತ್ನಾಕರ್ ಅವರು, ನೀವೆಲ್ಲ ಗಮನಿಸಿದಾಗೆ ಈ ರಾಜ್ಯದಲ್ಲಿ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದಂಥವ್ರು. ಪಕ್ಷ ಹೇಳಿದಾಗ ತನ್ನ ಸಚಿವ ಸ್ಥಾನವನ್ನೇ ತ್ಯಜಿಸಿ ಬಂದಂಥವ್ರು. ನೀವು ಟಿವಿನಲ್ಲಿ ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ರಾಜ್ಯದಲ್ಲಿ 5 ಜನರು ಮುಖ್ಯವಾಗಿ ಹೆಸರು ಬಂದ ಕಿಮ್ಮನೆ ರತ್ನಾಕರ್ ಅವ್ರ ಹೆಸರು ಬಂತು. ಇದು ನಮ್ಮ ತೀರ್ಥಹಳ್ಳಿಗೆ ಹೆಮ್ಮೆ. ಎಲ್ಲೋ ಕಪ್ಪು ಚುಕ್ಕೆ ತಗೊಂಡು ಎಲ್ಲೋ ಅವರನ್ನು ತೆಗಿತಕ್ಕಂಥದ್ದಲ್ಲ. ಪಕ್ಷದ ನಿಷ್ಠೆ ಇರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಕೂಡ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಒಂದು ಹೆಮ್ಮೆ. ಮಂಜುನಾಥ್ ಗೌಡರು ಮತ್ತು ಕಿಮ್ಮನೆ ರತ್ನಾಕರ್ ತೀರ್ಥಹಳ್ಳಿ ಕ್ಷೇತ್ರಕ್ಕೆ 2 ಕಣ್ಣಿದ್ದಾಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ಹೇಳಿದಾಗೆ ಅದ್ರ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ, ನಮ್ಮ ಎಲ್ಲ ಸೋದರರ ಜೊತೆಗೆ ಸ್ನೇಹಿತರ ಪಡೆ ಭಾಳ, ಇಡೀ ರಾಜ್ಯಾದ್ಯಂತ ನಾನು ಸ್ನೇಹಿತರ ಪಡೆ ಹೊಂದಿದ್ದೇನೆ. ನಾವು ಗಳಿಸಿರೋದು ಅದೊಂದೇ, ಹಣ ಗಳಿಸದೇ ಇರ್ಬೋದು, ಆ ಜಮೀನು ಆಸ್ತಿ ಮನೆ ಗಳಿಸದೇ ಇರ್ಬೋದು, ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಂಡಿರ್ಬೋದು. ಆದರೆ ನಿಮಗೆ ಸ್ನೇಹಿತರನ್ನು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾವು ಗಳಿಸಿದ್ದೇವೆ. ಕಾರಣ ಅದು ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ನಾವು ಅವ್ರ ಜೊತೆ ನಡ್ಕೊಳ್ತಕ್ಕಂಥ ರೀತಿ. ಅದು ಹೊಸನಗರ ಮತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಒಂದಿಷ್ಟು ನಮಗೆ ಜೀವ ಕೊಡ್ತಕ್ಕಂಥ ಸ್ನೇಹಿತರಿದ್ದಾರೆ. ನಗರ ಹೋಬಳಿಯಲ್ಲಿ ಕೂಡ ಅಷ್ಟೇ ಭಾಳ ಜನ ನನ್ನನ್ನು ಸ್ನೇಹಮಯವಾಗಿ ಪ್ರೀತಿಯಿಂದನೇ ಕಾಣ್ತಾರೆ. ಸ್ನೇಹಿತರ ಪ್ರೀತಿಗೆ, ಅವ್ರ ವಿಶ್ವಾಸಕ್ಕೆ ಕುತ್ತು ಬರೆದಿದ್ದಾಗೆ, ಅವರಿಗೆ ನೋವಾಗದಿದ್ದಾಗೆ, ಕಪ್ಪು ಚುಕ್ಕಿ ತರೆದಿದ್ದಾಗೆ ನಮ್ಮ ನಗರ ಹೋಬಳಿಯ ಜನತೆಗಿರ್ಬೋದು, ನಮ್ಮ ಸ್ನೇಹಿತರಿಗಿರ್ಬೋದು, ಸಮಾಜಕ್ಕಿರ್ಬೋದು. ಈಗ 5 ಬೆರಳು ನಿಮ್ಗೆ ಹೇಳಿದೆ ನಾನು ಆರಂಭದಲ್ಲಿ, ಒಂದೇ ಥರ ಇರಲ್ಲ ಅಂತ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನುಷ್ಯನ ಜೀವನ ಅಂತ ಬರ್ತದೆ. ಬಟ್ ಅದನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಹೇಳೋದಿರ್ಬೋದು, ನಮ್ಮ ನಾಯಕರುಗಳು ಹೇಳೋದಿರ್ಬೋದು, ನಮ್ಮ ಸ್ನೇಹಿತರು ಅದನ್ನು ನಾನು ಪ್ರಾಮಾಣಿಕವಾಗಿ ತಗೊಂಡು ನನ್ನ ತಪ್ಪುಗಳನ್ನು ಸರಿ ಮಾಡಿಕೊಂಡು ಹೆಜ್ಜೆ ಇಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಸಮಾಜಕ್ಕೆ ಎಲ್ಲೂ ಕಪ್ಪು ಚುಕ್ಕೆ ತರ್ತಕ್ಕಂಥ, ದ್ರೋಹ ಬಗೆತಕ್ಕಂಥ ಕೆಲಸವನ್ನು ನಾನು ಮಾಡಲ್ಲ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರ್ಲಿಕ್ಕೆ ಬಯಸ್ತೇನೆ. ಸುಬ್ರಹ್ಮಣ್ಯರೇ, ಕೊನೆಯದಾಗಿ ನಿಮ್ಮ ಒಂದು ಸಾಮಾಜಿಕ ಜೀವನ ಆಗಿರ್ಬೋದು, ಸಾರ್ವಜನಿಕ ಜೀವನ ಆಗಿರ್ಬೋದು, ರಾಜಕೀಯ ಜೀವನ ಅಂತ ಬಂದಾಗ ಕೊನೆಯದಾಗಿ ನಿಮ್ಮ ಕುಟುಂಬ ಯಾವ ರೀತಿಯಾಗಿ ಪಾತ್ರವನ್ನು ವಹಿಸ್ತಾ ಇದೆ? ಇಲ್ಲ, ನನ್ನ ಕುಟುಂಬದಲ್ಲಿ ನನ್ನ ಸೋದರರು ರತ್ನಾಕರ್ ಆಗಿರ್ಬೋದು ಮತ್ತು ನನ್ನ ಪ್ರಕಾಶ್ ಆಗಿರ್ಬೋದು, ಅದರ ಜೊತೆಗೆ
ನನ್ನ ಬಹಳ ದೊಡ್ಡ ಕುಟುಂಬ ಇದೆ. ನನ್ನ ಚಿಕ್ಕಪ್ಪನ ಮಕ್ಕಳು, ನನ್ನ ನಗರ ಹೋಬಳಿ ಅಂದರೆ ಇಡೀ ನಮ್ಮ ನೆಂಟರಿಷ್ಟು ಇರ್ತಕ್ಕಂಥ ಗೊಂಚಲು ಅವರೆಲ್ಲರೂ, ಎಲ್ಲರ ಹೆಸರು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಆಗಲ್ಲ. ಇಡೀ ಸೋದರರ ತಂಡ ಬಹಳ ದೊಡ್ಡ, ನೀವು ಪಟ್ಟಿ ಮಾಡಿದ್ರೆ ಸಾವಿರಾರು ಯುವಕರು ಇದ್ದಾರೆ. ಎಲ್ಲರೂ ಕೂಡ ನನ್ನ ಕುಟುಂಬದವರಿದ್ದ ಹಾಗೆ. ನಗರ ಹೋಬಳಿ ಯುವಕರನ್ನ ಜಾತ್ಯತೀತವಾಗಿ ನಾನು ನನ್ನ ಕುಟುಂಬ ಅಂತಕ್ಕಂಥ ಭಾವಿಸೋ. ನನಗೆ ಒಬ್ಬ ಸುಪುತ್ರ ಇದ್ದಾನೆ, ಸೂರಜ್ ಗೌಡ ಅಂತೇಳಿ. ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ನನಗೊಬ್ಳು ಮಗಳಿದ್ದಾಳೆ, ಸುದೀಪ್ತಿ ಗೌಡ, ನನ್ನ ಭಾಳ ಪ್ರೀತಿ ಮಗಳು ಸುದೀಪ್ತಿ ಗೌಡ ಅಂತೇಳಿ. ಅವಳು ಇಲ್ಲೇ ವಾಗ್ದೇವಿ ಶಾಲೆಯಲ್ಲಿ ಓದ್ತೇಳೆ. ನನ್ನ ಧರ್ಮಪತ್ನಿ ನನಗೆ ಎಲ್ಲ ಕೆಲಸಗಳಿಗೂ ನನಗೆ ಸಹಕಾರ ಮಾಡಿಕೊಂಡು ಒಂದು ಸದ್ಗೃಹಿಣಿಯಾಗಿ ರಾಜಕಾರಣದಲ್ಲಿ ಕೂಡ ಚಾಪನ್ನು ಮೂಡಿಸಿ ನನಗೆ ಬೆನ್ನೆಲುಬಾಗಿ ನಿಂತಿದೆ. ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ಪರಿವಾರ ಬೆನ್ನೆಲುಬಾಗಿ ನಿಂತಿದೆ. ನನಗೆ ಅದೊಂದು ಭಾಳ ದೊಡ್ಡ ಶಕ್ತಿ ಅಂತಕ್ಕಂಥ ನನ್ನ ಒಂದು ಅಂತರಾಳದ ಮಾತು. ಅದಕ್ಕೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಯಾವಾಗಲೂ ನಾನು ಅವ್ರು ನನ್ನನ್ನು ನಂಬಿದರೆ ನಾನು ಅವ್ರು ಯಾರನ್ನ ಕೈ ಬಿಡ್ತಕ್ಕಂಥ ವ್ಯವಸ್ಥೆ, ನನ್ನ ಕ್ಷೇತ್ರದ ಯುವಕರನ್ನ ಕೈ ಬಿಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. ಸುಬ್ರಹ್ಮಣ್ಯ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡ್ತಿರುವಂತಹ ಸೇವೆ ಆಗಿರ್ಬೋದು, ನಿಮ್ಮ ಧರ್ಮಪತ್ನಿಯವರು ಏನು ಸುಮಾ ಅವರು 2 ಬಾರಿ ಏನು ಹೊಸನಗರ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾಗಿ ಸದಸ್ಯರಾಗಿ ಅವ್ರು ಮಾಡಿರುವಂತಹ ಕೊಡುಗೆ ಆಗಿರ್ಬೋದು, ನಿಮ್ಮ ಒಂದು ಸಾಮಾಜಿಕ ಸೇವೆ ಆಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಒಂದು ಸಾರ್ವಜನಿಕ ಏನು ಜೀವನ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಕುಟುಂಬ ಆಗಿರ್ಬೋದು, ನಿಮ್ಮ ಒಂದು ಸ್ನೇಹಿತರ ಕುರಿತಾಗಿ ಹಾಗೂ ನಿಮ್ಮ ಒಂದು ಇಷ್ಟು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವ ಶ್ರೀಯುತ ಸುಬ್ರಹ್ಮಣ್ಯ ಮಾಸ್ತಿಕಟ್ಟೆ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.